ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಲವಿ ಗೌಡ ಅಂತೇಳಿ. ಸಿಂಪಲ್ಲಾಗಿ ಕ್ರಿಯೇಟಿವ್ ಆಗಿ 2 ನಿಮಿಷದಲ್ಲಿ ಫ್ಲವರ್ ಮೇಕಿಂಗ್ ಮಾಡೋದು ನೋಡೋಣ ಬನ್ನಿ. ನಾನು ತೋರಿಸ್ತಾ ಇರೋಂಥ ಥಿಂಗ್ಸ್ಗಳನ್ನ ಯೂಸ್ ಮಾಡಿ ವೇಸ್ಟ್ ಮೆಟೀರಿಯಲಿಂದ ಫ್ಲವರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ವೇಸ್ಟ್ ಕಾರ್ಡ್ಬೋರ್ಡ್ನ ತೊಗೊಳ್ಳಿ. ನಿಮಗೆ ಯಾವ ಶೇಪಲ್ಲಿ ಬೇಕು, ರೌಂಡ್ ಬೇಕಾದ್ರೆ ರೌಂಡ್ ಮಾಡ್ಕೊಳ್ಳಿ, ಸ್ಕ್ವೇರು, ರೆಕ್ಟ್ಯಾಂಗಲ್ ಯಾವ ಶೇಪ್ ಬೇಕಾದ್ರೂ ನೀವು ತೊಗೋಬೋದು. ನಾನಿಲ್ಲಿ ರೆಕ್ಟ್ಯಾಂಗಲ್ ತೊಗೊಂಡಿದ್ದೀನಿ. ರೆಕ್ಟ್ಯಾಂಗಲ್ ತೊಗೊಂಡು ಅದನ್ನ ಮಾರ್ಕ್ ಮಾಡಿಕೊಂಡು ಕಟರಿಂದ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿದ್ಮೇಲೆ ನೋಡಿ ಈ ಥರ ಬಂದಿದೆ. ಯಾವಾಗಲೂ ಕಟ್ ಮಾಡೋದಕ್ಕೆ ಕಟರ್ನೇ ಯೂಸ್ ಮಾಡಿ. ಕಟ್ ಮಾಡಿರೋಂಥ ಒಳಗಡೆ ಇರೋಂಥ ಕಾರ್ಡ್ಬೋರ್ಡ್ನ ಸೈಡಿಗೆ ಇಡಿ. ನಮಗೆ ಬೇಕಾಗಿರೋಂಥ ಬಾರ್ಡರ್ ಇರುವಂಥ ಕಾರ್ಡ್ಬೋರ್ಡ್ನ ತೊಗೊಳ್ಳಿ. ತೊಗೊಂಡ್ಮೇಲೆ ಟ್ರಾನ್ಸ್ಪರೆಂಟ್ ಟೇಪ್ನ ತೊಗೊಂಡು ಅದ್ರ ಮೇಲೆ ಸ್ಟಿಕ್ ಮಾಡ್ಕೊಳ್ಳಿ. ಪೂರ್ತಿ ಸ್ಟಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ ನೋಡಿ. ಈ ಥರ ಬಂದಮೇಲೆ ಅದು ಸ್ಟಿಕ್ ಇರೋಂಥ ಜಾಗದಲ್ಲಿ ಖಾಲಿ ಪೆನ್ನ ತೊಗೊಳ್ಳಿ, ಉಲ್ಲನ್ ತೊಗೊಳ್ಳಿ. ಉಲ್ಲನ್ನು ಅದರೊಳಗಡೆ ಈ ಥರ ಇನ್ಸರ್ಟ್ ಮಾಡಿ. ಇನ್ಸರ್ಟ್ ಮಾಡಿದ್ಮೇಲೆ ಅದನ್ನು ಮುಂದೆ ಸ್ವಲ್ಪ ಎಳ್ಕೊಡಿ. ಎಳ್ಕೊಂಡ್ಮೇಲೆ ಈ ಥರ ಬರುತ್ತೆ. ಅದನ್ನು ಸ್ಟಿಕ್ಕಿ ಜಾಗದಲ್ಲಿ ಫಸ್ಟು ಅಂಟಿಸ್ಕೊಳ್ಳಿ. ಅದಾದಮೇಲೆ ಅದನ್ನ ಸರ್ಕಲ್ ರೀತಿ ನಿಮ್ಗೆ ಯಾವ ಶೇಪ್ ಬೇಕಾದರೆ ಆ ಶೇಪ್ ನೀವು ಕೊಟ್ಕೋಬೋದು. ನಾನು ಫಸ್ಟು ತೋರಿಸೋದಕ್ಕೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಅದನ್ನ ರೌಂಡಾಗಿ ನಾನು ತೊಗೊಂಡಿದ್ದೀನಿ. ಬೇಕಾದ್ರೆ ನೀವು ಫ್ಲವರ್ ಟೈಪಲ್ಲಿ ಪೆಟಲ್ಸ್ ರೀತಿಯೂ ಬೇಕಾದ್ರೆ ತೊಗೋಬೋದು. ಅದೇ ರೀತಿ ನಿಮ್ಗೆ ಎಷ್ಟು ದೊಡ್ಡದು ಬೇಕಾದ್ರೂ ನೀವು ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ. ಅದು ಬಂದಮೇಲೆ ಅದ್ರ ಸ್ಟೆಮ್ ಕೆಳಗಡೆ ಹಿಂಗೆ ತೊಗೊಂಡ್ಮೇಲೆ ಅದಕ್ಕೆ ಪಾಟ್ ರೀತಿ ಬೇಕಾದ್ರೂ ಕೆಳಗಡೆ ಮಾಡ್ಕೋಬೋದು. ಪಾಟ್ ರೀತಿ ಮಾಡ್ಕೊಂಡ್ಮೇಲೆ ಅದನ್ನು ಖಾಲಿ ಬಿಟ್ಬಿಡಿ. ಅದನ್ನು ಫಿಲ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಸಣ್ಣದಾಗಿ ಒಂದು ಪ್ರಯತ್ನ ಮಾಡಿದ್ದೀನಿ ಮಾಡೋದಕ್ಕೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಕ್ರಿಯೇಟಿವ್ ಆಗಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೇಗೆ ಬಂದಿದೆ ಲಾಸ್ಟಲ್ಲಿ ನೋಡಿ. ಹೀಗೆ ಫಿಲಪ್ ಮಾಡಿ. ಮತ್ತು ಲೀವ್ಸ್ನ ಯಾವಾಗಲೂ ಲೀವ್ಸ್ನೂ ಹಾಗೆ ಫಿಲಪ್ಪೇ ಮಾಡ್ಕೊಳ್ಳಿ, ಖಾಲಿ ಬಿಡಬೇಡಿ. ಯಾಕಂದರೆ ಬೇರೆ ಕಲರ್ನ ಬೇಕಾದ್ರೂ ಯೂಸ್ ಮಾಡ್ಬೋದು. ಲೀವ್ಸ್ ಮತ್ತು ಸ್ಟೆಮ್ನ ನಾವು ಗ್ರೀನಲ್ಲಿ ಮಾಡಿ, ಫ್ಲವರ್ನ ನಾವು ರೆಡ್, ಆರೆಂಜ್ ಯಾವ ಕಲರ್ ಬೇಕಾದ್ರಲ್ಲಿ ಮಾಡ್ಬೋದು. ಮತ್ತು ಆದಮೇಲೆ ಅದನ್ನು ಕಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಹೇಗೆ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ. ಥ್ಯಾಂಕ್ ಯು ಸೋ ಮಚ್.